ದೇವಾಲಯಗಳಲ್ಲಿ ನಮಗಿಷ್ಟ ಬಂದ ಬಟ್ಟೆಯನ್ನ ಹಾಕೊಂಡು ಹೋಗುವಂತ ಸಂಸ್ಕೃತಿ ಏನಾದ್ರೂ ಇದ್ರೆ ಅದನ್ನ ತಡೆದು ತಿಳಿ ಹೇಳುವಂತ ಕೆಲಸ ಈ ಹಿಂದೆನೂ ಆಗಿತ್ತು. ಆದ್ರೆ ಈಗ ಒಂದು ಅಭಿಯಾನ ನಡೀತಾ ಇದೆ. ದೇವಾಲಯಗಳ ಮುಂಭಾಗ ಒಂದು ಕಟೌಟ್ ಅನ್ನೋ ಇನ್ನೇನೋ ಮಾಹಿತಿಯನ್ನು ಬಿತ್ತರಿಸುವಂತ ಫಲಕವನ್ನು ಅಳವಡಿಸು. ಇಂತಿಂಥ ಡ್ರೆಸ್ಸು ಬೇಡ, ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮೊರೆ ಹೋಗುವಂತವರು ದೇವಾಲಯಕ್ಕೆ ಬರಬೇಕಾದ್ರೆ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವ ಬಟ್ಟೆಯನ್ನ ಧರಿಸಿ, ಸಾಂಪ್ರದಾಯಿಕ ಉಡುಪುಗಳನ್ನ ಧರಿಸಿ, ಇದಕ್ಕೆ ಉತ್ತೇಜನ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಸ್ಕರ್ಟ್, ಮಿಡಿ, ಹರಿದ ಜೀನ್ಸ್, ಶಾರ್ಟ್ಸ್ ಇಂಥವುಗಳನ್ನು ಧರಿಸಿ ಹೋಗೋ ಹಾಗಿಲ್ಲ. ಅದಕ್ಕೆ ನಿರ್ಬಂಧ ಇರಲಿದೆ. ಪಂಚೆ, ಶರ್ಟು, ಸೀರೆ, ಚೂಡಿದಾರ್ ಇಂಥವುಗಳಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಇತರೆ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬಾರದು ಒಂದು ವಿಷಯ. ನಮ್ಮ ಸಂಸ್ಕೃತಿಗೆ ಅಗೌರವ ಆಗುವ ಹಾಗೆ ನಡ್ಕೊಳ್ಳಬಾರದು. ನಮ್ಮ ಸಂಸ್ಕೃತಿಯನ್ನ ಬಿಂಬಿಸೋದಕ್ಕಿರುವ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅನ್ನೋದು ಈ ಅಭಿಯಾನದ ಮುಖ್ಯ ಉದ್ದೇಶ. ದೇಗುಲಗಳ ಬಳಿ ಬೋರ್ಡ್ ಹಾಕುವ ಮೂಲಕ ಅಭಿಯಾನವನ್ನು ಮಾಡೋದಕ್ಕೆ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ, ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಮುಂದಾಗ್ತಾ ಇದೆ. ಅಂದ್ರೆ ಇದು ಒಂದು ರೂಲ್ ಆಗಿ ಜಾರಿಗೆ ಬರುತ್ತೋ ಅಥವಾ ಮಾಹಿತಿಯನ್ನ ತಿಳಿಸಿಕೊಡುವ ಉದ್ದೇಶವಾಗಿ ಈಗ ಯಾರ್ಯಾರು ಇದನ್ನ ಪಾಲಿಸ್ತಾರೆ ಅಂಥವರಿಗೆ ಓಕೆ, ಒಳಗಡೆ ಹಾಗೆ ಬಂದವರಿಗೆ ಹೀಗೆ ಮಾಡಬೇಡಿ ಅಂತ ತಿಳಿ ಹೇಳುವಂತಹ ಅಭಿಯಾನವೋ ಗೊತ್ತಿಲ್ಲ. ಈ ವಸ್ತ್ರ ಸಂಹಿತೆ ನೀವು ಪಾಲಿಸಿಲ್ಲ ಅಂತಂದ್ರೆ ದೇವಸ್ಥಾನಕ್ಕೆ ಪ್ರವೇಶ ನಿರ್ಬಂಧ, ಹಾಗ ಇದು ಗೊತ್ತಿಲ್ಲ. ಆ ಬಗ್ಗೆ ಇನ್ನಷ್ಟೇ ಮಾಹಿತಿಯನ್ನು ನಾವು ಪಡ್ಕೊಳ್ಬೇಕಾಗುತ್ತೆ. ಬೇರೆ ಬೇರೆ ದೇವಾಲಯಗಳಲ್ಲಿ ಈಗ ಅನಂತ ಪದ್ಮನಾಭ ದೇವಾಲಯ, ಧರ್ಮಸ್ಥಳ, ಪುರಿ ಜಗನ್ನಾಥ ದೇವಾಲಯ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅಲ್ಲಿನ ಸಂಸ್ಕೃತಿಗೆ ಅಥವಾ ಈ ಹಿಂದೆ ನಡ್ಕೊಂಡು ಬಂದಿರುವ ಒಂದು ಪದ್ಧತಿಯ ಅನುಗುಣವಾಗಿ ಡ್ರೆಸ್ ಕೋಡ್ ಜಾರಿಯಲ್ಲಿ ಇದೆ. ಡ್ರೆಸ್ ಕೋಡ್ ಇದೆ ಈಗಾಗಲೇ. ಆದರೆ ಎಲ್ಲಾ ದೇವಳಗಳಿಗೂ ಇದು ಅನ್ವಯಿಸುತ್ತಾ? ಇಲ್ಲ, ಕೆಲವೆಡೆ ಇರಲಿಲ್ಲ. ಕೆಲ ಟೂರಿಸ್ಟ್ ಸ್ಪಾಟ್ಗಳಿರ್ತವೆ, ಅಂಥ ಕಡೆಗಳಲ್ಲಿ ವಿದೇಶಿಗರ ಆಗಮನ ಹೆಚ್ಚಿರುತ್ತೆ. ಎಷ್ಟೋ ಬಾರಿ ಹೇಗಾಗುತ್ತೆ ಅಂದ್ರೆ ಟೂರಿಸ್ಟ್ಗಳು ಈ ಬಗ್ಗೆ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ಓ, ಇಂಥ ದೇವಾಲಯಕ್ಕೆ ನಾನು ಹೋಗಬೇಕು ಅಂದ್ರೆ ಈ ಡ್ರೆಸ್ ಇರಬೇಕಪ್ಪ ಅಂತ ಅಷ್ಟರ ಮಟ್ಟಿಗೆ ಪ್ರಿಪೇರ್ಡ್ ಇರ್ತಾರೆ. ನೀವು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಜನರಿಗೇನೆ ಇದನ್ನು ಪಾಲಿಸಕ್ಕೆ ಹೇಳೋದು ಕಷ್ಟ. ಅಷ್ಟರ ಮಟ್ಟಿಗೆ ಇಲ್ ಇನ್ಫಾರ್ಮ್ಡ್ ಅನ್ನಬಹುದು ನಮ್ಮ ಜನ. ಹಾಗಾಗೋದಕ್ಕೆ ಇನ್ನು ಮುಂದೆ ಬಿಡೋದಿಲ್ಲ ಅನ್ನೋ ಅಭಿಯಾನ ಆಗ್ತಾ ಇದೆ. ಕರ್ನಾಟಕ ದೇವಸ್ಥಾನ ಮಠ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಮುಂದುವರಿತಾ ಇದೆ ಈ ದಿಸೆಯಲ್ಲಿ. ಸ್ಕರ್ಟ್, ಮಿಡಿ, ಟಾರ್ನ್ ಜೀನ್ಸ್ ಅಂದ್ರೆ ಪ್ಯಾಂಟ್ ಅಲ್ಲಲ್ಲಿ ಹರಿದಿರುತ್ತಲ್ವಾ, ಅದೆಲ್ಲ ಫ್ಯಾಷನ್. ಈಗ ಆ ಫ್ಯಾಷನ್ನು ನಿಮ್ಮಿಷ್ಟದ ಖಾಸಗಿ ಕಾರ್ಯಕ್ರಮಗಳಿಗೆ ನೀವು ಹಾಕೊಂಡು ಹೋಗಿ ಯಾವುದೇ ನಿರ್ಬಂಧ ಇಲ್ಲ. ಆದರೆ ದೇವಾಲಯಗಳಿಗೆ ಅವಕಾಶ ಇಲ್ಲ. ಆ ರೀತಿ ನೀವು ಬರೋದಕ್ಕಾಗಲ್ಲ. ಶಾರ್ಟ್ಸ್ 3/4 ಈಗ ಬೇರೆ ಬೇರೆ ಕಡೆಗಳಲ್ಲಿ ಪ್ರಶ್ನೆ ಮಾಡಿದ್ದು ಇತ್ತು. ಸ್ಲೀವ್ಲೆಸ್ ಅಂಥವುಗಳನ್ನು ಹಾಕೋ ಹಾಗಿಲ್ಲ. ಮಹಿಳೆಯರು, ಪುರುಷರು ಎಲ್ಲರಿಗೂ ಅನ್ವಯ ಆಗುವಂತಹ ಒಂದು ಡ್ರೆಸ್ ಕೋಡ್ನ ಬಗ್ಗೆ. ಪುಟ್ಟ ಮಕ್ಕಳಿಗೆ ಇದು ಅನ್ವಯ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ದೀವಿ. 10 ವರ್ಷದಿಂದ ಕೆಳಗಿರುವಂಥವರಿಗೆ ನೀವು ಚೂಡಿದಾರೆ ಹಾಕಬೇಕು, ಸ್ಯಾರಿನೇ ಹಾಕಬೇಕು, ಪಂಚೆ ಉಡಬೇಕು, ಹಾಗೆಲ್ಲ ಏನಿಲ್ಲ. ಆದರೆ ವಯಸ್ಕರು ಇದನ್ನು ಪಾಲಿಸಲೇಬೇಕು, ಬಹಳ ಸ್ಟ್ರಿಕ್ಟ್ ಆಗಿ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಭಿಯಾನ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ವಸಂತನಗರದ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಾಲಯದಿಂದ ಈ ವಸ್ತ್ರ ಸಂಹಿತೆ ಬೋರ್ಡ್ ಹಾಕುವ ಅಭಿಯಾನಕ್ಕೆ ಚಾಲನೆ ಕೊಡಲಾಗಿದೆ. ಹಿಂದೂ ಸಂಘಟನೆಗಳು ಈ ಅಭಿಯಾನಕ್ಕೆ ಬೆಂಬಲವನ್ನು ಸೂಚಿಸಿರೋದು. ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಈ ಅಭಿಯಾನವನ್ನು ಆರಂಭಿಸ್ತಾ ಇದೆ. ಇದೇ ವಿಷಯವಾಗಿ ಗಣ್ಯರನ್ನ ಮಾತನಾಡಿಸ್ತಾ ಹೋಗೋಣ. ಚಿಂತಕಿ ತುಳಸಿ ಕೃಷ್ಣ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಈ ಧಾರ್ಮಿಕ ಮಹಾಸಂಘದ ಆಲೋಚನೆ ಅಭಿಯಾನ ಮಾಡಬೇಕು ಅಂತ, ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ? ಅಂಡ್ ಡ್ರೆಸ್ ಕೋಡ್ ಇಲ್ಲದೆ ಹೋದ್ರೆ ಯಾವ ರೀತಿ ಅಪಸವ್ಯ ಆಗುತ್ತೆ ಅಂತ ನೀವು ಭಾವಿಸ್ತೀರಿ ದೇವಾಲಯಗಳಲ್ಲಿ? ಸರ್, ನಾವು ಮೊದಲನೇದಾಗಿ ಹೇಳೋದಾದ್ರೆ ಮೊದ್ಲಿಂದಾನು ಕೂಡ ಮಠ, ದೇವಸ್ಥಾನ, ಈ ಧಾರ್ಮಿಕ ಸಂಸ್ಥೆಗಳ ಏನ್ ಅಭಿಯಾನ ಈಗ ನಡೀತಾ ಇದೆ, ಇದು ಮೊದ್ಲಿಂದಾನು ಕೂಡ ನಡೀತಾ ಇದೆ. ಅವರು ಮುಜರಾಯಿ ಇಲಾಖೆಗೆ ಕೂಡ ಮನವಿಯನ್ನ ಸಲ್ಲಿಸಿದ್ರು. ತುಂಬಾ ವರ್ಷಗಳಿಂದನೂ ಈ ಡ್ರೆಸ್ ಕೋಡ್ ವಿಚಾರವಾಗಿ
ಡ್ರೆಸ್ ಕೋಡ್ ಅನ್ನ ಬದಲಿಸ್ಬೇಕು. ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಅದರದೇ ಆದಂತ ಒಂದು ಸಂಪ್ರದಾಯ ಪದ್ಧತಿಗಳಿರುತ್ತೆ, ಅದನ್ನ ಪಾಲನೆ ಮಾಡೋದಕ್ಕೋಸ್ಕರ ಬದಲಾವಣೆ ಅವಶ್ಯಕತೆ ಇದೆ ಅಂತ ಹೇಳಿ ಅವ್ರ ಮನವಿಯನ್ನ ಅವ್ರು ಸಲ್ಲಿಸ್ತಾ ಬರ್ತಾನೆ ಇದ್ದಾರೆ. ಬಟ್ ಯಾವುದೇ ಆದಂತ ಕಠಿಣವಾದ ಕ್ರಮವನ್ನ ಕೂಡ ಯಾರು ತೆಗೆದುಕೊಂಡಿರ್ಲಿಲ್ಲ ಇದುವರೆಗೂ ಕೂಡ. ಈ ದಿನ ಏನು ವಸಂತ ನಗರದಿಂದ ಏನು ಸ್ಟಾರ್ಟ್ ಆಗಿದೆ, ಇದು ದೇವಸ್ಥಾನ ವೆಂಕಟರಮಣ ದೇವಸ್ಥಾನದಿಂದ ಈ ಒಂದು ಅಭಿಯಾನಕ್ಕೆ ನಾವೆಲ್ಲರೂ ಕೂಡ ಸಾಥ್ ಕೊಡೋದ್ರ ಮೂಲಕ ನಮ್ಮ ಹಿರಿಯರು ಏನ್ ನಡೆಸ್ಕೊಂಡ್ ಬಂದಿದ್ದಾರೆ ಆ ಒಂದು ಪದ್ಧತಿಗಳು, ಆ ಒಂದು ಆಚರಣೆ, ಆ ಒಂದು ನಂಬಿಕೆ, ದೇವರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆಯನ್ನ ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದಲ್ಲದೆ ಕೂಡ ಇದಕ್ಕೂ ಮೊದಲು ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ಕೂಡ ಮಾತಾಡ್ತಾ ಇದ್ದೀರಿ ಸರ್. ಫಾರ್ ಎಕ್ಸಾಂಪಲ್ ಯಾವ ದೇವಸ್ಥಾನನೂ ಬೇಡ, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಹಲವಾರು ಸ್ಥಳಗಳಲ್ಲಿ ಡ್ರೆಸ್ ಕೋಡ್ ಕಡ್ಡಾಯ ಇದೆ. ಸಾರಿ ಮತ್ತೆ ಕುರ್ತಾ ವೇರ್ ಮಾಡಿ ಹೆಣ್ಮಕ್ಳಾಗಿರ್ಬೋದು ಗಂಡ್ ಮಕ್ಳಾಗಿರ್ಬೋದು ಪಂಚೆಯನ್ನ ಹಾಕೋದ್ರ ಮೂಲಕ ದೇವಸ್ಥಾನಕ್ಕೆ ಒಳಗೆ ಎಂಟರ್ ಆಗ್ಬೇಕಂತ ರೂಲ್ಸ್ ಮಾಡಿದ್ದಾರೆ. ಆದ್ರೆ ಇದು ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಅನ್ವಯ ಆಗಿಲ್ಲ, ಇದುವರೆಗೂ ಕೂಡ ಜಾರಿಗೆ ಬಂದಿಲ್ಲ. ನಾನ್ ಹೇಳ್ತಾ ಇರೋದಂತೆ ಬೇರೆ ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈ ಒಂದು ಪದ್ಧತಿ ಜಾರಿಯಲ್ಲಿ ಇರ್ಬೇಕಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಈ ಬೆಂಗಳೂರಲ್ಲಿ ಅಂತ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬೆಂಗಳೂರಲ್ಲಿ ಮಾತ್ರ ಜಾರಿಗೆ ಬರ್ಬೇಕು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಡ್ರೆಸ್ ಕೋಡ್ ಅಂತ. ಬಟ್ ಬೆಂಗಳೂರಲ್ಲಿ ಮಾತ್ರ ಅಂತ ನಾನು ಹೇಳೋದಿಲ್ಲ ಸರ್, ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಡ್ರೆಸ್ ಕೋಡ್ ಕಂಪಲ್ಸರಿ ಇರ್ಲೇಬೇಕು ಅಂತಕ್ಕಂಥದ್ದು ನನ್ನ ಒಂದು ಇಚ್ಛೆ ಸರ್. ಹಾಗಾಗಿ ಹೇಳಿ ಮೇಡಮ್. ಅಲ್ಲ ಸರ್, ಈಗ ನಾವೆಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಪ್ರವಾಸಿಗರು ಕೂಡ ಬರ್ತಾರೆ, ಪ್ರವಾಸಕ್ಕೋಸ್ಕರ ಅಂತ ಬರ್ತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ಬಟ್ಟೆಗಳನ್ನ ಇಟ್ಕೊಂಡಿರಲ್ಲ, ಅದೆಲ್ಲ ಸೆಕೆಂಡ್ರಿ ಸರ್. ಅದನ್ನ ನಾವು ಆಲೋಚನೆ ಮಾಡಕ್ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಗೋಕರ್ಣ ತುಂಬಾ ಒಂದು ಮಹಾಬಲೇಶ್ವರ ಟೆಂಪಲ್ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಜಾಗ ಅದು. ಅಲ್ಲಿ ಏನ್ ಮಾಡ್ತಾರೆ, ಪಕ್ಕದಲ್ಲಿ ಬೀಚ್ ಇರೋದ್ರಿಂದ ಎಲ್ಲ ಬೀಚ್ಗೆ ಬರ್ತಾರೆ ಸರ್, ಆ ಸಮುದ್ರದಲ್ಲಿ ಆಟ ಆಡ್ಲಿಕ್ಕೆ ಬರ್ತಾರೆ. ನಾನು ಒಂದು ಗಮನಿಸಿದಂತ ಒಂದು ಇದು ಎಕ್ಸಾಂಪಲ್ ನ ಹೇಳ್ತಾ ಇದೀನಿ, ಉದಾಹರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಲಾಸ್ಟ್ ವೀಕ್ ಬಂದಿದ್ದಂತ ಯಾತ್ರಿಗಳೆಲ್ಲ ಏನ್ ಮಾಡಿದ್ರು, ಅದೇ ಡ್ರೆಸ್ ನಲ್ಲಿ ಕೂಡ ಮಹಾಬಲೇಶ್ವರ ಟೆಂಪಲ್ಗೆ ದರ್ಶನಕ್ಕೆ ಅಂತ ಬರೋಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಬಟ್ ಅಲ್ಲಿ ಡ್ರೆಸ್ ಕಂಪಲ್ಸರಿ ಇದೆ. ಸೊ ನಾನ್ ನೋಡಿದ ಒಂದು ಚಿಕ್ಕ ಅನುಭವ ಏನಂತ ಹೇಳಿದ್ರೆ, ಟಿ ಶರ್ಟ್ ಮೇಲೆ ಅವರು ಲುಂಗಿಯನ್ನ ಹುಟ್ಟು ಮಹಾಬಲೇಶ್ವರ ಟೆಂಪಲ್ಗೆ ಒಳಗಡೆ ಎಂಟರ್ ಆಗ್ತಾರೆ. ಟಿ ಶರ್ಟ್ ಕೂಡ ಅದು ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು ಸರ್. ಇಲ್ಲ ಅಂತ ಹೇಳಿದ್ರೆ ದೇವಸ್ಥಾನಗಳ ಆಡಳಿತ ಮಂಡಳಿಯಿಂದ ವಸ್ತ್ರ ಬದಲಾವಣೆಗೋಸ್ಕರ ಒಂದು ಪಕ್ಕ ಯಾವುದಾದ್ರೂ ಒಂದು ಜಾಗವನ್ನ ಯಾತ್ರಿಗಳಿಗೆ ಬರುವಂತ ದರ್ಶನಕ್ಕೆ ಬರುವಂತ ದರ್ಶನ ಮಾಡೋದಕ್ಕೆ ಬರುವಂತವ್ರಿಗೆಲ್ಲ ಒಂದು ವಸ್ತ್ರವನ್ನ ಚೇಂಜ್ ಮಾಡ್ಲಿಕ್ಕೋಸ್ಕರ ಒಂದು ಜಾಗವನ್ನ ತುಳಸಿ ಕೃಷ್ಣ ಅವರು ದಯಮಾಡಿ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಈ ಅಭಿಯಾನವನ್ನು ಆರಂಭ ಮಾಡಿದವರು ಹಿಂದೂ ಮುಖಂಡರು ಮೋಹನ್ ಗೌಡ ಅವರು ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಲಭ್ಯರಾಗಿದ್ದಾರೆ. ನಮಸ್ತೆ ಮೋಹನ್ ಗೌಡ ಅವರೇ. ನಮಸ್ತೆ ಸರ್, ಈ ಅಭಿಯಾನದ ರೂಪುರೇಷೆ ಬಗ್ಗೆ ಮಾತಾಡಿ ಸರ್. ಮೊದಲಿಗೆ ಅಂದ್ರೆ ಈಗ ತಕ್ಷಣಕ್ಕೆ ಜನರಿಗೆ ತಿಳಿ ಹೇಳುವಂತ ಪ್ರಯತ್ನನ ಅಥವಾ ಡ್ರೆಸ್ ಕೋಡ್ ಸರಿಯಾಗಿಲ್ಲ ಅಂತಂದ್ರೆ ದೇವಸ್ಥಾನದ ಪ್ರವೇಶಕ್ಕೆ ನಿರ್ಬಂಧ ಅನ್ನೋ ತರದ ಅಭಿಯಾನನ ಇದು? ಸರ್, ಇದರಲ್ಲಿ ಮುಖ್ಯವಾಗಿ ನಾವು ಈ ಅಭಿಯಾನ ಯಾಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಡಿಸೆಂಬರ್ 16 ಮತ್ತು 17 2 ದಿನದ ರಾಜ್ಯ ಮಟ್ಟದ ದೇವಸ್ಥಾನಗಳ ರಾಜ್ಯ ಮಟ್ಟದ ಅಧಿವೇಶನವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದಾಗ ಸುಮಾರು 800 ದೇವಸ್ಥಾನದ ವಿಶ್ವಸ್ತರು ಅರ್ಚಕರು ಸೇರಿ ಬಂದಿದ್ರು. ಅವರೆಲ್ಲರೂ ಒಂದು ಕಳಕಳಿಯನ್ನ ಹೇಳಿದ್ರು. ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಭಕ್ತರು ದರ್ಶನಾರ್ಥಿಗಳು ಬರುವಾಗ ರಾತ್ರಿ ಧರಿಸುವಂತ ಡ್ರೆಸ್ಗಳಲ್ಲಿ ಬರ್ತಾರೆ. ಅದರಿಂದ ಬಹಳಷ್ಟು ಸ್ತ್ರೀಯರು ಪುರುಷರು ತುಂಬಾ ರೀತಿಯಲ್ಲಿ ಬರ್ತಾರೆ. ನಾವು ದೇವಸ್ಥಾನದ ಪಾವಿತ್ರತೆ, ಆ ಒಂದು ಸಾನ್ನಿಧ್ಯ, ದೇವರ ಚೈತನ್ಯ, ಆ ಒಂದು ಕ್ಷೇತ್ರದ ಒಂದು ಪಾಸಿಟಿವ್ ಎನರ್ಜಿಯನ್ನು ಸಂರಕ್ಷಣೆ ಮಾಡ್ಲಿಕ್ಕಾಗಿ ನಾವು ವರ್ಷಗಟ್ಟಲೆ ನಮ್ಮ ಪೂರ್ವಜರು, ನಮ್ಮ ಹಿಂದಿನ ಎಲ್ಲ ಇವರು ಕಾಪಾಡಿ ನಮ್ಮ ಶ್ರಮವನ್ನು ವಹಿಸಿ ಇದನ್ನು ಮಾಡಿರ್ತೇವೆ. ದೇವಸ್ಥಾನ ಅಂತ ಹೇಳಿದ್ರೆ ಪ್ರತ್ಯಕ್ಷ ದೇವತೆಗಳು ವಾಸ ಮಾಡುವ ಸ್ಥಾನ. ಎಷ್ಟೋ ಭಕ್ತಾದಿಗಳು, ಬೇರೆ ಬೇರೆ ಭಕ್ತಾದಿಗಳು ಬರುವಂತಹ ಡ್ರೆಸ್ಗಳಿಂದಾಗಿ ಅವರಿಗೂ ಸಹ ದೇವಸ್ಥಾನದ ದರ್ಶನದಿಂದ ಏನಾಗ್ತದೆ, ಅದು ಕಸಿವಿಸಿ ಆಗತ್ತೆ. ಹಾಗಾಗಿ ಇದಕ್ಕೆ ಬಗ್ಗೆ ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕು ಅಂತೇಳಿ ಅಭಿಪ್ರಾಯ ವ್ಯಕ್ತ ಮಾಡಿದ್ರು. ಹಾಗಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿಯೂ ಸಹ ದೇವಸ್ಥಾನಕ್ಕೆ ಬರುವಾಗ ಸಾತ್ವಿಕ ಭಾರತೀಯ ಉಡುಪುಗಳನ್ನು ಧರಿಸ್ಕೊಂಡು ಬಂದ್ರೆ ದೇವಸ್ಥಾನದ ಆ ಚೈತನ್ಯದಿಂದ, ದೇವರ ಎನರ್ಜಿಯಿಂದಾಗಿ ಆ ವ್ಯಕ್ತಿಗೆ ಲಾಭ ಆಗತ್ತೆ. ಹಾಗಾಗಿ ಆ ದೇವಸ್ಥಾನದ ಸಾತ್ವಿಕತೆನೂ ಉಳ್ಕೊಳ್ಳುತ್ತೆ, ಮತ್ತೆ ದೇವಸ್ಥಾನದಲ್ಲಿ ಬರುವ ಭಕ್ತಾದಿಗಳಿಗೂ ದೇವರ ಪೂರ್ಣ ರೀತಿಯ ಅನುಗ್ರಹ, ಚೈತನ್ಯ, ದೇವರ ಆಶೀರ್ವಾದನೂ ಸಹ ಸಿಗತ್ತೆ. ಆ ವ್ಯಕ್ತಿಯಲ್ಲೂ ಸಹ ಬದಲಾವಣೆ ಆಗತ್ತೆ. ಮತ್ತೆ ವೈಜ್ಞಾನಿಕವಾಗಿ ಮತ್ತೆ ವೈದ್ಯಕೀಯ ಕ್ಷೇತ್ರದ ದೃಷ್ಟಿಯಿಂದಲೂ ದೇವಸ್ಥಾನದಲ್ಲಿ ನಿರ್ಮಾಣವಾದ ದೇವರ ಎನರ್ಜಿಯಿಂದಾಗಿ ಅವನಿಗೆ ಎಷ್ಟೋ ರೀತಿಯಲ್ಲಿ ಆಧ್ಯಾತ್ಮಿಕ ಸ್ತರದ ಲಾಭವೂ ಆಗತ್ತೆ.
ಹಾಗಾಗಿ ಒಂದು ದೇವಸ್ಥಾನದ ಸಂರಕ್ಷಣೆ ಮತ್ತೆ ಭಕ್ತರಿಗೆ ಧರ್ಮ ಸಂರಕ್ಷಣೆ ದೃಷ್ಟಿಯಿಂದ ಒಂದು ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ಆಗಮ ಶಾಸ್ತ್ರದ ಅನೇಕ ಸಂತರು, ಅನೇಕ ದೇವಸ್ಥಾನ ವಿಶ್ವಸ್ತರು, ಧರ್ಮದರ್ಶಿಗಳು ಸೇರಿ ಪುರುಷರು ಸಾತ್ವಿಕ ಉಡುಪು, ಜುಬ್ಬ, ಪೈಜಾಮ, ಕನಿಷ್ಠ ಏನಂತ ಹೇಳಿದ್ರೆ ಪ್ಯಾಂಟು, ಶರ್ಟು, ಅದೇ ರೀತಿ ಸ್ತ್ರೀಯರು ಸೀರೆ, ಚೂಡಿದಾರ, ಒಟ್ಟಾರೆ ಭಾರತೀಯ ಉಡುಪನ್ನು ಧರಿಸಿ ಬರಬೇಕು. ಯಾವುದೇ ರೀತಿ ಅಶ್ಲೀಲ, ಅಸಭ್ಯ, ಈ ಮಿಡಿ, ಸ್ಕಾರ್ಟ್ ಈ ತರ ಒಂದು ಅಶ್ಲೀಲವಾಗಿರತಕ್ಕಂತಹ ಪಾಶ್ಚಾತ್ಯರ ಹರಿದಂತ ಜೀನ್ಸ್ ಗಳನ್ನ ಹಾಕೊಂಡು ಬರುವಂತದ್ದು, ಬರ್ಮಡ ಹಾಕೊಂಡು ಬರುವಂತದ್ದು, ಹೀಗೆ ಇದನ್ನ ತಡಿಬೇಕು. ಹಾಗಾಗಿ ಈ ದೃಷ್ಟಿಯಿಂದ ಒಂದು ಫಲಕವನ್ನು ನಾವು ಅಳವಡಿಸೋಣ ದೇವಸ್ಥಾನದಲ್ಲಿ. ಯಾವ ಡ್ರೆಸ್ ಅನ್ನ, ಸಾತ್ವಿಕ ಡ್ರೆಸ್ ಅಂದ್ರೆ ಯಾವುದು, ಯಾವುದು ಡ್ರೆಸ್ ಅನ್ನ ಹಾಕಬಾರದು ಅಂತ ಒಂದು ಫಲಕವನ್ನು ಅಳವಡಿಸೋಣ. ಅದರ ಜೊತೆಗೆ ದೇವಸ್ಥಾನಗಳಲ್ಲಿ ತೀರ್ಥ ಕೊಡುವಾಗ, ದೇವಸ್ಥಾನದಲ್ಲಿ ಪ್ರಸಾದ ಕೊಡುವಾಗ, ದೇವಸ್ಥಾನದ ಮಹಾಮಂಗಳಾರತಿ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ದೇವಸ್ಥಾನದ ಮಹಿಮೆ, ದೇವಸ್ಥಾನದಲ್ಲಿ ವಸ್ತ್ರ ಸಂಹಿತೆ, ದೇವಸ್ಥಾನದ ದರ್ಶನ ಹೇಗೆ ಪಡಬೇಕು ಹೇಳೋದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸೋಣ. ವಿಶೇಷವಾಗಿ ದೇವಸ್ಥಾನದ ಹಬ್ಬ, ಉತ್ಸವ, ದೇವಸ್ಥಾನದ ಜಾತ್ರಾ ಸಂದರ್ಭದಲ್ಲಿ ಇದೆಲ್ಲವನ್ನು ಹೇಳುವ ಮೂಲಕ ಭಕ್ತಾದಿಗಳಿಗೆ ದೇವಸ್ಥಾನದ ಕಲ್ಚರು, ಸಂಸ್ಕೃತಿ, ಇತಿಹಾಸ, ಕಲೆ ಬಗ್ಗೆ ತಿಳಿಸಿ ಹೇಳುವ ಮೂಲಕ ಭಕ್ತರೇ ದೇವಸ್ಥಾನದ ಸಂರಕ್ಷಣೆ ಮಾಡಬೇಕು ಹೇಳುವ ಅಭಿಯಾನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಒಂದ್ ರೀತಿಯಲ್ಲಿ ಜನಜಾಗೃತಿ ಸ್ತರದಲ್ಲಿ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ರಾಜ್ಯದಲ್ಲಿ ಸುಮಾರು 500 ದೇವಸ್ಥಾನಗಳ ಪಟ್ಟಿಯನ್ನ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 50 ದೇವಸ್ಥಾನದವರು ಸ್ವತಃ ಅವರೇ ವಿಶ್ವಸ್ತರು ಬಂದು ನಮಗೆ ಈ ವಿಷಯದಲ್ಲಿ ನಮಗೆ ಸಹಾಯ ಮಾಡಿ ಅಂತೇಳಿ ದೇವಸ್ಥಾನ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘವನ್ನ ಕೇಳ್ಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತಿನಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಾರಂಭವನ್ನ ಮಾಡಿದ್ದೇವೆ. ಓಕೆ, ಮೋಹನ್ ಗೌಡ ಅವರೇ, ಬಹುಶಃ ನೀವು ಹೇಳ್ತಾ ಇದ್ರಿ ವೆಸ್ಟರ್ನ್ ಡ್ರೆಸ್ಸು ಅಶ್ಲೀಲ, ಅಸಭ್ಯ ಅಂತ. ಗೊತ್ತಿಲ್ಲ ಈ ಚೌಕಟ್ಟಿನಲ್ಲಿ ಜನ ಅದನ್ನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅಂತ. ಆದ್ರೆ ದೇವಾಲಯಗಳಿಗೆ ಸಾತ್ವಿಕ ಉಡುಪು ಹೋಗಬೇಕು ಅನ್ನೋದ್ರ ಆಲೋಚನೆ ಬಗ್ಗೆ ಯಾರದು ತಕರಾರಿಲ್ಲ. ಸೊ ಈಗ ನಿಮ್ಮ ಅಭಿಯಾನ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಪ್ರವೇಶ ಇಲ್ಲ ಅಂತೀರೋ ಅಥವಾ ಬರೋದಾದ್ರೆ ಹೀಗೆ ಬನ್ನಿ, ಈ ಬಾರಿ ಬಂದ್ಬಿಟ್ಟಿದ್ದೀರಿ, ಅಟ್ಲೀಸ್ಟ್ ಮುಂದಿನ ಬಾರಿ ಸರಿಪಡಿಸ್ಕೊಂಡು ಬನ್ನಿ, ಯಾವ ದಿಸೆಯಲ್ಲಿ ಇರುತ್ತೆ ನಿಮ್ಮ ಅಭಿಯಾನ ಅಂತ ಏನ್ ಚೌಕಟ್ಟು ಹಾಕೊಂಡಿದ್ದೀರಿ ಈಗ? ಪ್ರಾರಂಭದ ಹಂತಗಳಲ್ಲೇ ನಾವು ಅವರಿಗೆ ಜನಜಾಗೃತಿ ಮೂಡಿಸುವ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ಒಂದೊಮ್ಮೆ ಅವರು ಅಸಾತ್ವಿಕ, ಅಸಭ್ಯವಾದಂತ ಡ್ರೆಸ್ಗಳನ್ನು ಹಾಕೊಂಡು ಬಂದ್ರೆ ಅವರಿಗೆ ನಾವು ಆ ದೇವಸ್ಥಾನದ ವಿಶ್ವಸ್ತ ಮಂಡಳಿಯವರು, ಆಡಳಿತ ಮಂಡಳಿಯವರು ಅವರಿಗೆ ಪ್ರಬೋಧನೆಯನ್ನ ಮಾಡ್ತಾರೆ. ದಯಮಾಡಿ ಈ ತರ ಸಾತ್ವಿಕ ಉಡುಪನ್ನು ಧರಿಸಿ ಬಂದ್ ನಿಮ್ಮ ಅಂತೇಳಿ. ಒಂದೊಮ್ಮೆ ಅವರು ಅದರಲ್ಲಿ ಅವರು ಸಹಮತ ಸಲ್ಲಿಸಿದ್ರೆ, ಅವ್ರಿಗೆ ಅದು ಕನ್ವಿನ್ಸ್ ಆದರೆ ಖಂಡಿತವಾಗಿ ಅವರು ಅದಕ್ಕೆ ತಾರತಮ್ಯತೆಯಿಂದ ಪ್ರವೇಶವನ್ನು ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಅದನ್ನ ಪಾಲನೆ ಮಾಡ್ಲಿಕ್ಕಾಗಿ ಪ್ರಬೋಧನೆ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ. ತುಂಬಾ ಇದಿದ್ರೆ ಅದಕ್ಕೆ ದೇವಸ್ಥಾನ ವಿಶ್ವಸ್ತ ಮಂಡಳಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಅವರಿಗೆ ಪ್ರವೇಶ ಕೊಡಬೇಕೋ ಬೇಡೋ ಹೇಳುದು ಆಯಾ ದೇವಸ್ಥಾನ ಮಂಡಳಿಗಳು ನಿರ್ಧಾರ ಮಾಡುತ್ತೆ. ನಾವಂತೂ ಈ ಅಭಿಯಾನವನ್ನ ಒಂದು ಜನಜಾಗೃತಿ ದೃಷ್ಟಿಯಿಂದ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲಿ ಈಗ ಪ್ರಾರಂಭವನ್ನ ಇವತ್ತಿನಿಂದ ಮಾಡಿದ್ದೇವೆ. ಮುಂದಿನ 1 ತಿಂಗಳಲ್ಲಿ 500 ದೇವಸ್ಥಾನಗಳನ್ನ ನಾವು ಪೂರ್ಣ ಮಾಡುವಂತ ಧ್ಯೇಯವನ್ನು ಡೆಫಿನೆಟ್ಲಿ ಸರ್. ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಬೇಕು. ಯಾಕೆಂತಂದ್ರೆ 500 ದೇವಾಲಯಗಳ ಪಟ್ಟಿ ಅಂತ ಹೇಳಿದ್ದಾರೆ. ಈಗ ನಿಮಗೆ ಮುಜರಾಯಿ ಇಲಾಖೆ, ಸರ್ಕಾರದ ಸಪೋರ್ಟ್ ಅನ್ನು ಏನಾದ್ರೂ ಕೇಳ್ತಾರಾ? ದೇವಾಲಯದ ಆಡಳಿತ ಮಂಡಳಿಗಳು ಅವು ಮುನ್ನೆಲೆಗೆ ಬರ್ತಿದ್ದಾವ? ಇದರಲ್ಲಿ ಯಾವ ರೀತಿ ಈ ಚರ್ಚೆಯಲ್ಲಿ ಭಾಗಿಯಾಗ್ತಿದ್ದಾವೆ? ತಯಾರಿ ಹೇಗಿದೆ? ಈ ಎಲ್ಲದರ ಬಗ್ಗೆ ಡಿಸ್ಕಸ್ ಮಾಡೋಣ. ದೇಗುಲಗಳಲ್ಲಿ ಡ್ರೆಸ್ ಕೋಡ್ ಅನ್ನ ಜಾರಿಗೆ ತರಬೇಕು. 500 ದೇವಾಲಯಗಳ ಪಟ್ಟಿ ನಿರ್ಧಾರ ಆಗಿದೆ. ಬೆಂಗಳೂರಿನ ವಸಂತ ನಗರದ ಒಂದು ದೇವಾಲಯದಿಂದ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಹಿಂದೂ ಸಂಘಟನೆಗಳವರು, ಹಿಂದೂ ಪರ ಸಂಘಟನೆಗಳವರು ಈಗಾಗಲೇ ಮಾತಾಡಿದ್ದಾರೆ, ನೀವು ಕೇಳಿಸ್ಕೊಳ್ತಾ ಇದ್ರಿ. ಹಾಗಾದ್ರೆ ಯಾವುದು ಸಭ್ಯ, ಯಾವುದು ಅಸಭ್ಯ, ಹೇಗೆ ಡಿಸೈಡ್ ಮಾಡೋದು ಇದನ್ನ? ಈ ಹಿಂದೆನೂ ಈ ತರದ ಪ್ರಯತ್ನಗಳು ಆದಾಗ ಅದನ್ನ ಒಳ್ಳೆಯ ರೈಟ್ ಸ್ಪಿರಿಟ್ ನಲ್ಲಿ ಅದನ್ನ ಬಳಸಿಕೊಳ್ಳಲಾಗಿತ್ತಾ? ಅದರ ಇಂಪ್ಲಿಮೆಂಟೇಷನ್ ಸರಿಯಾಗಿ ಆಗಿತ್ತಾ? ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ತುಳಸಿ ಕೃಷ್ಣ ಅವರು ಚಿಂತಕರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೋಹನ್ ಗೌಡ್ರು ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನು ಮಾತಾಡ್ಸೋಣ. ತುಳಸಿ ಮೇಡಮ್, ಈಗ ಯಾವುದು ಸಭ್ಯ, ಯಾವುದು ಅಸಭ್ಯ, ಅಂಡ್ ಸರ್ಕಾರಗಳ ಈ ಹಿಂದಿನ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ? ಅಂಡ್ ಡ್ರೆಸ್ ಕೋಡ್ ಇಲ್ಲದೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ, ಡ್ರೆಸ್ ಕೋಡ್ ಬಂದ್ರೆ ಧಾರ್ಮಿಕ ಭಾವನೆ ಇನ್ನಷ್ಟು ಉತ್ತಮ ಸ್ಥಿತಿಯಲ್ಲಿ ಹೋಗಬಹುದು ಅನ್ನೋದರ ಕುರಿತಾಗಿ ನಿಮ್ಮ ಎಕ್ಸೆಪ್ಷನ್ಸ್ ಏನು, ಅಥವಾ ಯಾವ ರೀತಿ ನೋಡ್ತೀರಿ ಈ ಡೆಫಿನಿಷನ್ ಅನ್ನ ಮೇಡಮ್ ನೀವು? ಸರ್, ನೀವು ಹೇಳ್ತಾ ಇರ್ತಕ್ಕಂಥ ಸಭ್ಯ ಮತ್ತು ಅಸಭ್ಯ ಅಂತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಮಾತಾಡೋದಾದ್ರೆ, ಪ್ಲೀಸ್. ದೇವಸ್ಥಾನ ಅಂದ ತಕ್ಷಣ ನಮ್ಮಲ್ಲಿ ಒಂದು ಒಳ್ಳೆಯ ಭಾವನೆ ಸರ್. ದೇವರ ಗುಡಿಗೆ ಹೋಗ್ತಾ ಇದೀವಿ ಅಂದಾಗ ನಮ್ಮ ಪುರಾತನ ಕಾಲದಿಂದಲೂ ಕೂಡ ಹಿರಿಯರಾದಂತ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತ ಆಗಿರ್ಬೋದು, ಕೈ ಮುಗಿತಕ್ಕಂತ ಸಂಸ್ಕಾರವನ್ನ ನಮ್ಗೆಲ್ಲ ಕಲ್ಸಿರೋದನ್ನ ನಾವು ನೋಡ್ತಾ ಇದೀವಿ. ಅದಂದ ತಕ್ಷಣ ನಾನು ಈಗ ಹೆಣ್ಮಕ್ಳಿಗೆ ಸೀರೆನೆ ಹಾಕೊಂಡು ಹೋಗ್ಬೇಕು, ಡ್ರೆಸ್ಸೇ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಕಡ್ಡಾಯವಾಗಿ ಮಾತಾಡ್ತಕ್ಕಂಥದ್ದು ಕೂಡ ಕೆಲವೊಂದ್ಸಲ
ಈಗ ಅವ್ರು ಹೋಗ್ಬಿಟ್ಟಿರ್ತಾರೆ ಸರ್, ಆ ಜಾಗಕ್ಕೆ ಹೋಗ್ಬಿಟ್ಟಿರ್ತಾರೆ ದೇವಸ್ಥಾನಕ್ಕೆ. ಅವ್ರ ಬಳಿ ವಸ್ತ್ರವನ್ನ ಹಾಕೊಳ್ಳಿಕ್ಕೆ ಅವ್ರಿಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಪರ್ಟಿಕ್ಯುಲರ್ ಯಾವ ಡ್ರೆಸ್ ಬೇಕು ಆ ರೀತಿ ಒಂದ್ ಡ್ರೆಸ್ ಅವ್ರು ತಗೊಂಡ್ ಬಂದಿರೋದಿಲ್ಲ. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಅವ್ರಿಗೆ ಪಂಚೆಯನ್ನ ಸುತ್ತಿ ಕಳಿಸುವಂತ ಒಂದು ಪದ್ಧತಿ ಏನ್ ನಡೀತಾ ಇದೆ ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡ್ಬೋದು ನೀವು. ಅನಂತ ಪದ್ಮನಾಭ ದೇವಸ್ಥಾನದ ಬಗ್ಗೆ ಮಾತಾಡಿದ್ರಿ ಆಗ್ಲೇ, ಅದ್ರ ಬಗ್ಗೆ ಹೇಳೋದಾದ್ರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಾನು ಕೂಡ ಡ್ರೆಸ್ ಅಲ್ಲೇ ಹೋಗಿದ್ದೆ ಸರ್. ಅಲ್ಲಿ ಏನ್ ಮಾಡಿದ್ರು, ಕಂಪ್ಲೀಟ್ಲಿ ನೀವು ಪಂಚೆಯನ್ನ ಸುತ್ತಿನೇನೆ ದೇವಸ್ಥಾನ ಒಳಗಡೆ ಎಂಟರ್ ಆಗ್ಬೇಕಂತ ಹೇಳಿದ್ರು. ಕೆಲವೊಂದು ವಿಷಯಗಳಲ್ಲಿ ಸರ್ ನಿಷೇಧ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದಂತ ಹೇಳಿ ಹೆಣ್ಮಕ್ಳಿಗೆ ತಕ್ಕ ಮಟ್ಟಿಗೆ ಅವರಿಗೆ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಅವರು ಕೂಡ ಯಾವ ಡ್ರೆಸ್ ಕೋಡ್ ನೀವು ಮಾಡ್ತಾ ಇದ್ದೀರಾ, ದೇವಸ್ಥಾನದ ಮಂಡಳಿಯಿಂದ ಯಾವ ಡ್ರೆಸ್ ಕೋಡ್ ನ ನೀವು ಚಾಲನೆ ಕೊಡ್ತಾ ಇದ್ದೀರಿ, ಆ ಡ್ರೆಸ್ ಕೋಡ್ ನ ವೇರ್ ಮಾಡಿ ಬರ್ತಾರೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಅದಲ್ದೇನೆ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಸರ್, ಕೆಲವೊಂದು ನಮ್ಮ ರಾಜ್ಯದಲ್ಲಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಇದೆ. ಕೆಲವೊಂದು ರಾಜ್ಯಗಳಲ್ಲಿ ಕಂಪೇರ್ ಮಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಅನಂತ ಪದ್ಮನಾಭ ಟೆಂಪಲ್ ಅಲ್ಲೂ ಕೂಡ ಚಿಕ್ಕ ಮಕ್ಕಳಿಗೂ ಕೂಡ ಪಂಚೆಯನ್ನ ಉಡಿಸಿನೇನೆ ದೇವಸ್ಥಾನದೊಳಗಡೆ ಎಂಟರ್ ಕೊಡ್ಬೇಕು, ಇನ್ಕ್ಲೂಡಿಂಗ್ ಮೊಬೈಲ್ಸ್, ವಾಚ್ ಎಲ್ಲದೂ ಕೂಡ ತೆಗೆದೇನೆ ದೇವಸ್ಥಾನದೊಳಗಡೆ ಎಂಟರ್ ಕೊಡ್ಬೇಕು ಅಂತ ತುಂಬಾ ಸ್ಟ್ರಿಕ್ಟ್ಲಿ ಅವರು ಎಲ್ಲವನ್ನು ನಿಷೇಧ ಮಾಡಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಮಾಡ್ಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ. ಬಟ್ ಆದ್ರೆ ಹೆಣ್ಣುಮಕ್ಳ ವಿಚಾರದಲ್ಲಿ ಬಂದಾಗ ಅವರಿಗೆ ಸೂಕ್ತ ವ್ಯವಸ್ಥೆಯನ್ನ ಕೊಡೋದ್ರ ಮೂಲಕ ಈ ಒಂದು ಏನು ನೀವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀರಿ, ಬದಲಾವಣೆಯನ್ನ ತರೋದಿಕ್ ಪ್ರಯತ್ನ ಪಡ್ತಾ ಇದ್ದೀರಿ, ಆ ಒಂದು ಬದಲಾವಣೆಯನ್ನ ದಯವಿಟ್ಟು ಮಾಡಿ ಅಂತಕ್ಕಂಥದ್ದು ನಂದು ಒಂದು ಮನವಿ ಇದ್ರಲ್ಲಿ. ಓಕೆ ದಯಮಾಡಿ ಹಾಗೆ ಸಂಪರ್ಕದಲ್ಲಿರಿ ಮೇಡಮ್. ಮೋಹನ್ ಗೌಡ ಸರ್, ಈಗ ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿದ್ದಾವೆ, ಬೇರೆ ಬೇರೆ ಆಡಳಿತ ಮಂಡಳಿಗಳನ್ನ ಸಂಪರ್ಕಿಸ್ತಿದ್ದೀವಿ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಿ. ಯಾವ ರೀತಿ ಸ್ಪಂದನೆ ಸಿಗ್ತಿದೆ? ಸರ್ಕಾರದ ಸಹಾಯ ಅಂತ ಏನಾದ್ರೂ ನಿರೀಕ್ಷೆ ಇದೆಯಾ ನಿಮಗೆ? ಖಂಡಿತವಾಗಿ ಈಗ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ 34,500 ದೇವಸ್ಥಾನಗಳು ಬರುತ್ತೆ. ಎ ಗ್ರೇಡ್ ದೇವಸ್ಥಾನಗಳು, ಬಿ ಗ್ರೇಡ್ ದೇವಸ್ಥಾನಗಳು ಎಲ್ಲಿ ಸೇರಿ. ಕಳೆದ ವರ್ಷ ಭಾಜಪ ಸರ್ಕಾರ ಇರುವಾಗ ರಾಜ್ಯ ಧಾರ್ಮಿಕ ಪರಿಷತ್ತು ಮತ್ತು ಜಿಲ್ಲಾ ಧಾರ್ಮಿಕ ಪರಿಷತ್ನಲ್ಲಿ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಅಳವಡಿಸ್ಕೊಳ್ಬೇಕು, ಹೇಗೆ ಅಳವಡಿಸ್ಕೊಳ್ಬೇಕು ಹೇಳುವ ಚಿಂತನೆ ಆಗಿತ್ತು. ಅದರ ಅನ್ವಯ ಸುಮಾರು 211 ಮುಜರಾಯಿ ಇಲಾಖೆ ಎ ಗ್ರೇಡ್ ದೇವಸ್ಥಾನದಲ್ಲಿ ಪ್ರಥಮವಾಗಿ ಅದನ್ನ ಅನುಷ್ಠಾನ ಮಾಡಬೇಕು ಹೇಳುವ ನಿರ್ಧಾರವನ್ನು ತೆಗೆದುಕೊಂಡ್ರು. ಅದೇ ಪ್ರಕಾರ ಚಿಕ್ಕಮಗಳೂರಿನ ಅಲ್ಲಿ ಒಂದು ದೇವರ ಗುಡ್ಡ ಅಂತೇಳಿ ಒಂದು ದೇವಸ್ಥಾನ ಇದೆ, ಲಕ್ಷಾಂತರ ಭಕ್ತಾದಿಗಳು ಅಲ್ಲಿ ಹೋಗ್ತಾರೆ. ಅಲ್ಲಿ ಅದನ್ನ ಧಾರ್ಮಿಕ ದತ್ತಿ ಇಲಾಖೆ ಅಲ್ಲಿ ಫಲಕವನ್ನು ಹಾಕುವ ಮೂಲಕ, ಆದೇಶವನ್ನು ಹೊರಡಿಸುವ ಮೂಲಕ ಅಲ್ಲಿ ಆ ವಸ್ತ್ರ ಸಂಹಿತೆಯನ್ನು ಅಳವಡಿಸಿದೆ. ಹಾಗಾಗಿ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ಭೇಟಿ ಮಾಡಿ ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಬರುವಂತಹ ಎಲ್ಲ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆನ ಅಳವಡಿಸಿಕೊಳ್ಳಲಿಕ್ಕೆ ವಿಶೇಷ ಆದೇಶವನ್ನು ಹೊರಡಿಸಬೇಕು, ಎಲ್ಲ ದೇವಸ್ಥಾನಗಳಲ್ಲಿ ಫಲಕವನ್ನು ಹಾಕಬೇಕು, ಇದ್ರ ಬಗ್ಗೆ ಜನಪ್ರಬೋಧನೆಯನ್ನ ಭಕ್ತರಿಗೆ ಹೇಳಬೇಕು ಹೇಳುವ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ನಾವು ಮಾಡ್ಲಿಕ್ಕಿದ್ದೇವೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ತುಂಬಾ ಗೌರವ ಇದೆ. ಇತ್ತೀಚೆಗೆ ರಾಮಲಿಂಗಾರೆಡ್ಡಿ ಅವರು ಈಗ ರಾಮ ಮಂದಿರದ ನಿರ್ಮಾಣದ ವಿಷಯದಲ್ಲಿ ವಿಶೇಷ ಪೂಜೆಗೆ ಅವಕಾಶ ಕೊಟ್ಟಿರುವಂತದ್ದು ಇರಬಹುದು, ದೇವಸ್ಥಾನದ ಹಣ ದೇವಸ್ಥಾನದ ಅಭಿವೃದ್ಧಿಗೆ ಬಳಸಬೇಕು ಹೇಳುವ ನಿರ್ಧಾರ ತೆಗೆದುಕೊಂಡಿರುವಂತಹ ಅನೇಕ ಮಹತ್ವಪೂರ್ಣ ದೇವಸ್ಥಾನಗಳ ಸಂರಕ್ಷಣೆ ದೃಷ್ಟಿಯಿಂದ ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ನಮಗೆ ಭರವಸೆ ಇದೆ, ಮಾನ್ಯ ಮುಜರಾಯಿ ಸಚಿವರು ಸಹ ನಮ್ಮ ಒಂದು ಅಭಿಯಾನಕ್ಕೆ ಸರ್ಕಾರದ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿಯೂ ಸಹ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅಂತೇಳಿ ನಮಗೆ ಭರವಸೆ ಇದೆ. ಖಂಡಿತವಾಗಿ ಈಗ ಅತ್ಯುತ್ತಮವಾಗಿ ಖಾಸಗಿ ದೇವಸ್ಥಾನದ ವಿಶ್ವಸ್ತರೇ ನಮಗೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ, ನಮ್ಮ ದೇವಸ್ಥಾನದಲ್ಲಿ ಫಲಕವನ್ನು ಹಾಕಿ, ನಮಗೆ ಫಲಕದ ಆರ್ಟ್ ವರ್ಕ್ ಅನ್ನು ಕಳಿಸಿ, ನಾವು ಅದನ್ನು ದೇವಸ್ಥಾನದಲ್ಲಿ ಹಾಕ್ತೇವೆ, ನಮಗೊಂದು ಪಾಂಪ್ಲೆಟ್ಸ್ ಕೊಡಿ, ನಾವು ಭಕ್ತಾದಿಗಳಿಗೆ ಹೇಳ್ತೇವೆ, ತೀರ್ಥ ಕೊಡುವಾಗ ಪ್ರಸಾದ ಕೊಡುವಾಗ ಇದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ತೀವಿ ಅಂತೇಳಿ ಅನೇಕ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಹೀಗೆ ಯಾಕಂತ ಹೇಳಿದ್ರೆ ಈಗ ಜನಜಾಗೃತಿ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಈಗ ತಿರುಪತಿ ಹೋಗುವವರು ಪ್ರತಿಯೊಬ್ಬರು ಡ್ರೆಸ್ ಕೋಡ್ ಅನ್ನು 100% ಪಾಲನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಅರಿವಿದೆ, ಅಲ್ಲಿ ಡ್ರೆಸ್ ಕೋಡ್ ಇದೆ ಅಂತೇಳಿ. ಅದೇ ತರ ರಾಜ್ಯದ ಎಲ್ಲಾ ದೇವಸ್ಥಾನಗಳಲ್ಲೂ ನಾವು ಈಗಿಂದಲೇ ಅದರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಹೋಗುವ ಪ್ರತಿಯೊಬ್ಬ ಭಕ್ತ ಆ ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡ್ತಾನೆ. ಆ ಮೂಲಕ ದೇವಸ್ಥಾನದ ಪರಂಪರೆ ರಕ್ಷಣೆ ಆಗತ್ತೆ, ಸನಾತನ ಹಿಂದೂ ಧರ್ಮದ ರಕ್ಷಣೆನೂ ಆಗತ್ತೆ ಹೇಳುವ ಆಶಾಭಾವನೆ ನಮಗಿದೆ. ಮೋಹನ್ ಗೌಡ ಅವರೇ, ಕೆಲವು ಮೂಲಭೂತ ಸೌಕರ್ಯಗಳು ಇದ್ರೆ ಈ ತರದ ಅಭಿಯಾನಗಳು ಇನ್ನಷ್ಟು ಫಲ ಕೊಡುತ್ತೆ ಅಂತ ಮೇಡಮ್ ಅವರು ಹೇಳ್ತಿದ್ರು. ಯಾರೋ ಗೊತ್ತಿಲ್ಲದೆ ಬಂದು ಬಿಟ್ಟಿರ್ತಾರೆ, ಡ್ರೆಸ್ ಚೇಂಜಿಗೆ ಅವಕಾಶ ಇರಬೇಕು, ಅಥವಾ ಎಲ್ಲೋ ದೂರದ ಊರುಗಳಿಂದ ಬಂದವರಿಗೆ ಡ್ರೆಸ್ ಇಲ್ಲ ಅನ್ನೋ ಕಾರಣಕ್ಕಾಗಿನೇ ಅವರು ಹಿಂತಿರುಗಿ ಹೋಗುವಂತಾಗಬಾರದು. ಏನೋ ಒಂದು ಪ್ಲಾನ್ ಬಿ, ಶಾಲ್ ಹಾಕೊಂಡು ಹೋಗಿ, ಒಂದು ವೇಲ್ ಹಾಕೊಂಡು ಹೋಗಿ ಬನ್ನಿ, ನೆಕ್ಸ್ಟ್ ಹೀಗೆ ಮಾಡಬೇಡಿ, ಈ ಥರದ ಕೆಲ ಲಿಬರಲ್ ಆಲೋಚನೆಗಳು ಇರಬೇಕು ಅಂತ. ಈ ಬಗ್ಗೆ ಚಿಂತನೆ ಆಗಿದೆಯಾ?
ಈ ಬಗ್ಗೆ ದೇವಸ್ಥಾನ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಒಂದು ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಇಂತಹ ಸಮಸ್ಯೆಗಳು ಉದ್ಭವ ಆಗತ್ತೆ. ಪ್ರತ್ಯಕ್ಷವಾಗಿ ಹೀಗೆ ಬಂದಾಗ ಒಬ್ಬರಿಗೆ ಅಂದ್ರೆ ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ ಶ್ರದ್ಧೆ ಇರುತ್ತೆ, ಭಕ್ತ ಇರ್ತಾನೆ, ಆದ್ರೆ ಅಚಾನಕ್ಕಾಗಿ ಯಾವುದೋ ಕಾರ್ಯದ ನಿಮಿತ್ತವಾಗಿ ಅವರು ಬೇರೆ ಡ್ರೆಸ್ ಹಾಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಪರ್ಯಾಯವಾಗಿ ಆ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಗಳೇ ಅವರಿಗೆ ಪರ್ಯಾಯ ಶಾಲನ್ನ ಒದಗಿಸಿಕೊಡುವಂತದ್ದು ಇರ್ಬೋದು. ಈಗ ಈಶಾ ಫೌಂಡೇಶನ್ ಇರ್ಬೋದು ಅಥವಾ ತಿರುಪತಿ, ಇದರಲ್ಲೆಲ್ಲ ಆತರ ವ್ಯವಸ್ಥೆ ಇದೆ. ಪದ್ಮನಾಭ ಟೆಂಪಲ್, ಹೀಗೆಲ್ಲ ಎಲ್ಲ ಕಡೆಯಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಅದನ್ನ ನಾವು ದೇವಸ್ಥಾನ ವಿಶ್ವಸ್ತ ಮಂಡಳಿಯವರಿಗೂ ಒಂದು ಇದನ್ನ ಯಾವ ರೀತಿಯಾಗಿ ಒಂದು ಯಾವುದೇ ರೀತಿ ಅಡಚಣೆ ಆಗದಂತೆ, ನಿಜವಾದ ಭಕ್ತರಿಗೆ ಅದರಿಂದ ಅಡಚಣೆ ಆಗಬಾರ್ದು ಹೇಳೋ ದೃಷ್ಟಿಯಿಂದ ಪಾಲನೆ ಮಾಡುವ ಬಗ್ಗೆ ಒಂದು ಮಾರ್ಗದರ್ಶನ, ಒಂದು ಅದಕ್ಕೊಂದು ಗೈಡ್ಲೈನ್ಸ್ ಅನ್ನು ಸಹ ನಾವು ವಿಶ್ವಸ್ತ ಮಂಡಳಿಗಳಿಗೆ ಆ ದಿಶೆಯಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದೇವೆ ಮತ್ತು ಆ ದಿಶೆಯಲ್ಲಿ ಅವರಿಗೆ ಹೇಳಿದ್ದೇವೆ ಈ ವಿಷಯದಲ್ಲಿ. ಓಕೆ ಓಕೆ, ದಯಮಾಡಿ ಹಾಗೆ ಸಂಪರ್ಕದಲ್ಲಿ ಇರ್ತಾರೆ. ತುಳಸಿ ಕೃಷ್ಣ ಮೇಡಮ್, ಈಗ ಒಂದು ವೇಳೆ ಈ ತರದ ಡ್ರೆಸ್ ಕೋಡ್ ಅನ್ನ ಜನರಲ್ ಆಗಿ ತರುವಂತದ್ದು ಯಾವುದೋ ಸ್ವತಂತ್ರ ಹರಣ ಅನ್ನೋದ್ರ ಬಗ್ಗೆ ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಡಿಸ್ಕಷನ್ ಎಲ್ಲ ಆಗಿರೋದಿದೆ. ಆ ತರದ ವಿರೋಧ ಬಂದ್ರೆ ಹೇಗೆ ಅವರನ್ನ ಸಮಾಧಾನ ಪಡಿಸೋದು, ಹೇಗೆ ಅವರಿಗೆ ಅರಿವು ಮೂಡಿಸೋದು, ಅವರಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಅನ್ಸುತ್ತೆ? ಕ್ವಿಕ್ ಆಗಿ ಆ ರಿಯಾಕ್ಷನ್ ಅನ್ನ ಕೇಳೋದಕ್ಕೆ ಬಯಸ್ತೀನಿ ಮೇಡಮ್. ಸರ್, ನಿಮ್ಗೆ ಎಲ್ಲ ತಿಳಿದಿರೋ ಹಾಗೆ ದೇವ್ರು ಅಂದ ತಕ್ಷಣ ನಮ್ಗೆ ಕೈ ಮುಗಿತೀವಿ. ಸೊ ದೇವ್ರು ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಭಯ ಇದೆ, ಭಕ್ತಿ ಇದೆ. ಸೊ ಹಾಗಾಗಿ ಯಾರು ಕೂಡ ಇದನ್ನ ಅಪೋಸ್ ಮಾಡ್ತಾರೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಅಪೋಸ್ ಮಾಡಿದ್ರು ಕೂಡ ಈಗಿನ ಒಂದು ಪೀಳಿಗೆಯ ಮಕ್ಕಳು ಅಪೋಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನೀವ್ ಹೇಳಿದಾಗೆ ಸ್ಕರ್ಟ್ ಧರಿಸಿ ಹರಿದೋಗಿರ್ತಕ್ಕಂಥ ಜೀನ್ಸ್ ಪ್ಯಾಂಟ್ಗಳು, ವಿಚಿತ್ರ ಉಡುಗೆಗಳನ್ನ ತೊಟ್ಟು ಬರ್ತಾ ಇರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದೀವಿ. ನಮಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವೆಲ್ಲ ದೇವಸ್ಥಾನಗಳಿಗೆ ಹೋದಾಗ ನೋಡಿರ್ತೀವಿ. ಯಾಕಂದ್ರೆ ದೇವಸ್ಥಾನ ಅಂದ ತಕ್ಷಣ ಅದರದ್ದೇ ಆದಂತ ಒಂದು ಪಾವಿತ್ರ್ಯತೆ ಇದೆ ಸರ್. ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಪಾಲಿಸ್ಬೇಕು. ನಮ್ಮ ಮಕ್ಕಳಿಗೆ, ಮುಂದಿನ ಜನರೇಷನ್ ಬರ್ತಕ್ಕಂಥ ಮಕ್ಕಳಿಗೂ ಕೂಡ ನಾವೆಲ್ಲರೂ ತಿಳಿಸಿಡ್ಬೇಕಾಗಿರ್ತಕ್ಕಂಥದ್ದು ನಮ್ ಕರ್ತವ್ಯ ಸರ್. ಆದ್ರೂ ಕೂಡ ಈಗಿನ ಕಾಲದ ಮಕ್ಕಳು ಅದನ್ನ ಫಾಲೋ ಮಾಡ್ತಾರೆ, ಮಾಡೋದಿಲ್ಲ ಅಂತಕ್ಕಂಥದ್ದು ನಾವ್ ಹೇಳೋದಕ್ ಆಗೋದಿಲ್ಲ. ಅದು ಪ್ರತಿಯೊಬ್ರು ಕೂಡ ಅದು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಪಾಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ ಜವಾಬ್ದಾರಿ ಅಂತ ತಿಳ್ಕೊಂಡು ಅವರೆಲ್ಲ ಮಾಡ್ಬೇಕಾಗಿದೆ ಸರ್. ಇನ್ನು ಸರ್ಕಾರಗಳ ಬಗ್ಗೆ ಮಾತಾಡೋದಾದ್ರೆ ಸರ್, ಸರ್ಕಾರಗಳು ಹಿಂದೆಲ್ಲ ಇದ್ರ ಬಗ್ಗೆ ಶಿಸ್ತುಬದ್ಧವಾಗಿ ಕೆಲಸ ಮಾಡಿಲ್ಲ. ಮಾಡಿದ್ದೇ ಆಗಿದ್ರೆ ನಮ್ಮ ಭಾರತ ರಾಜ್ಯದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳಗಳಿಗೆ ಈಗ ಇಷ್ಟು ದಿನ ಅವರು ಪರ್ಮಿಷನ್ ಕೊಟ್ಟಿದ್ದಕ್ಕೆ ಅಲ್ವಾ ಸರ್ ಇವರೆಲ್ಲ ಈ ರೀತಿ ಉಡುಗೆಗಳನ್ನ ಕೊಟ್ಟು ದೇವಸ್ಥಾನಗಳಿಗೆ ಎಂಟರ್ ಆಗಿದ್ದು. ಇವರು ಶಿಸ್ತುಬದ್ಧವಾಗಿ ಇದನ್ನ ಪಾಲನೆ ಮಾಡಿದ್ದೇ ಆದಲ್ಲಿ ಅವರು ಈ ರೀತಿ ಉಡುಗೆಗಳನ್ನ ತೊಟ್ಟು ಹೋಗ್ತಾ ಇರ್ಲಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸರ್. ಈಗ ಫಾರ್ ಎಕ್ಸಾಂಪಲ್ ತಿರುಪತಿ ಬಗ್ಗೆ ಮಾತಾಡೋದಾದ್ರೆ ನಾವು ಸ್ಯಾರಿ ಹಾಕಿನೇನೆ ಒಳಗಡೆ ಹೋಗ್ಬೇಕು ಸರ್, ಇಲ್ಲಾಂದ್ರೆ ಅವ್ರು ಅಲೋ ಮಾಡೋದಿಲ್ಲ. ಅಲ್ಲಿ ಶಿಸ್ತುಬದ್ಧವಾಗಿ ಅದನ್ನ ಪಾಲನೆ ಮಾಡ್ತಾ ಇದ್ದಾರೆ. ಈಗ ಮೋಹನ್ ಸರ್ ಹೇಳಿದಾಗೆ ತಿರುಪತಿಯನ್ನ ಎಕ್ಸಾಂಪಲ್ ಆಗಿ ಕೊಟ್ರು, ಉದಾಹರಣೆಯಾಗಿ ಕೊಟ್ರು. ಸೊ ಅದೇ ರೀತಿ ನೀವು ಕರೆಕ್ಟ್ ಆಗಿ ಮಾಡಿದ್ದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಯಶಸ್ವಿ ಆಗಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಫೈನ್ ಫೈನ್, ಥ್ಯಾಂಕ್ ಯು ವೆರಿ ಮಚ್ ಇಬ್ಬರು ಗಣ್ಯರಿಗೆ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ತುಳಸಿ ಕೃಷ್ಣ ಅವರೇ ಹಾಗೇನೆ ಮೋಹನ್ ಗೌಡ ಅವರೇ, ಸರ್ಕಾರ ಯೋಚನೆ ಮಾಡಲಿ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿ, ಮೊದಲಿಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು, ಆ ಬಳಿಕ ನಿಯಮಗಳು ಜಾರಿಗೆ ಬರಬೇಕು. ಡ್ರೆಸ್ ಇಲ್ಲದೆ ಅಂದ್ರೆ ಬೇರೆ ತರದ ವೆಸ್ಟರ್ನ್ ಡ್ರೆಸ್ ಅಲ್ಲಿ ಬಂದವರಿಗೆ ಅಲ್ಲೊಂದು ಪ್ಲಾನ್ ಬಿ ಅನ್ನೋದಕ್ಕೆ ಅವಕಾಶ ಮಾಡಿಕೊಟ್ಟು ಡ್ರೆಸ್ ಚೇಂಜ್ ಮಾಡೋದಕ್ಕೊಂದು ಜಾಗ ಅಂತ ಮಾಡಿಕೊಟ್ರೆ ಡೆಫಿನೆಟ್ಲಿ ಈ ಉದ್ದೇಶ ಫಲಿಸುವ ಚಾನ್ಸಸ್ ಅನ್ನು ನಾವು ಕಾಣಬಹುದಾಗುತ್ತೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ ಇದು ಇನ್ನಷ್ಟು ರಿಸಲ್ಟ್ಸ್ ಅನ್ನ ಕೊಡುತ್ತೆ ಅಂತ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.